ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ಅನ್ನು ದರೋಡೆ ಮಾಡಲಾಗಿದೆ. ಸರಾಫ್ ಬಜಾರ್ ಏರಿಯಾದಲ್ಲಿದೆ ಜ್ಯುವೆಲರಿ ಶಾಪ್. ಮಾಲೀಕ್ ಜ್ಯುವೆಲರಿ ಶಾಪ್ಗೆ ದುಷ್ಕರ್ಮಿಗಳು ನುಗ್ಗಿ ಮಾಲೀಕನ ಕೈಕಾಲು ಕಟ್ಟಿ 4 ದುಷ್ಕರ್ಮಿಗಳಿಂದ ಇಂಥ ಒಂದು ಕೃತ್ಯವನ್ನ ಎಸಗಲಾಗಿದೆ. ಗನ್ ತೋರಿಸಿ ಹೆದರಿಸಿ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬ್ರಹ್ಮಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ಹಾಡ ಹಗಲೇ ಜ್ಯುವೆಲರಿ ಶಾಪ್ ದರೋಡೆಯಾಗಿರುವಂತಹ ಘಟನೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಮಾಲಿಕ್ ಜ್ಯುವೆಲರಿ ಶಾಪ್ಗೆ ದುಷ್ಕರ್ಮಿಗಳು ನುಗ್ಗಿ ಅಲ್ಲಿನ ಓನರ್ಗೆ ಗನ್ ತೋರಿಸಿ ಕೈಕಾಲು ಕಟ್ಟಿ ಚಿನ್ನಾಭರಣ ದೋಚ್ಕೊಂಡು ಪರಾರಿಯಾಗಿದ್ದಾರೆ. ಅದರ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಂದರೆ ಪೊಲೀಸರ ಭಯನೇ ಇಲ್ಲ ಅಂತ ಅರ್ಥ ನೋಡಿ. ಯಾವ ಮಾಸ್ಕು ಇಲ್ಲ, ಏನೂ ಇಲ್ಲ. 4 ಜನ ಬ್ಯಾಗ್ ಎತ್ಕೊಂಡು ಬರ್ತಾರೆ ರಾಜಾರೋಷವಾಗಿ. ಬಂದು ಗನ್ ತೋರಿಸಿ ಅಲ್ಲಿ ಓನರ್ ಕೈಕಾಲು ಕಟ್ಟಿ ಚಿನ್ನಾಭರಣ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಬ್ರಹ್ಮಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ರಾಬ್ರಿ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬ್ಯಾಂಕ್ ರಾಬ್ರಿ ಆಗಿರೋದನ್ನು ನೋಡಿದಿರಿ, ಮನೆ ದರೋಡೆ ಆಗಿರುತ್ತೆ. ಈಗ ಚಿನ್ನಾಭರಣ ದರೋಡೆ ಆಗಿರೋದು ಒಂದು ಜ್ಯುವೆಲರಿ ಶಾಪಲ್ಲಿ. ಎಲ್ಲ ಜನ ಓಡಾಡ್ತಾ ಇರ್ತಾರೆ. ಹಾಡು ಹಗಲೇ ಅದೇನು ರಾತ್ರಿ ಏನೋ ಮಾಡಿದ್ರು ಅಂತ ಏನಲ್ಲ. ಹಾಡು ಹಗಲೇ ಬಂದು ಮಾಲೀಕನ ಕೈಕಾಲು ಕಟ್ಟಿ ಗನ್ ತೋರಿಸಿ ಹೆದರಿಸಿ ಚಿನ್ನಾಭರಣನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಹಾಡ್ ಹಗಲೇ ಜ್ಯುವೆಲರಿ ಶಾಪ್ ದರೋಡೆ ಆಗಿದೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಷ್ಟು ಗಂಟೆಗಾಯ್ತು? ಏನ್ ಕತೆ? ಚಂದ್ರ, ನಿಜಕ್ಕೂ ಕಲಬುರಗಿ ನಗರದಲ್ಲಿ ಹಾಡಾಗಲೇ ಏನೊಂದು ಜ್ಯುವೆಲರಿ ಮೇಕಿಂಗ್ ಶಾಪ್ ಇದೆ. ಈ ಒಂದು ಶಾಪ್ಗೆ ಮಧ್ಯಾಹ್ನ 12:40 ಸುಮಾರಿಗೆ 4 ಜನ ಏನೊಂದು ಯುವಕರು ಮುಸುಕುಧಾರಿಗಳು ಹಾಗೂ ಮಾಸ್ಕ್ ಅನ್ನು ಧರಿಸಿ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಚಲನವಲನ ಸಂಪೂರ್ಣವಾಗಿ CC ಕ್ಯಾಮೆರಾದಲ್ಲಿ ಕೂಡ ಸೇವೆ ಅಂತ ಹೇಳ್ಬೋದು. ಗ್ರಾಹಕರ ಸೋಗಿನಲ್ಲಿ ಬಂದಂತಹ ಅವರು ಏನೊಂದು 2ನೇ ಅಂತಸ್ತಿನಲ್ಲಿರುವಂತಹ ಮಾಲಿಕ್ ಜ್ಯುವೆಲರಿ ಮೇಕಿಂಗ್ ಶಾಪ್ ಇದೆ. ಈ ಒಂದು ಶಾಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಏಕಾಏಕಿ ಶಾಪ್ಗೆ ನುಗ್ಗಿದ ಈ ಒಂದು ದರೋಡೆಕೋರರು ಏನು ಮಾಲೀಕನ ಕೈಕಾಲನ್ನ ಕಟ್ಟಿದ್ದಾರೆ. ಬಳಿಕ ಚಾಕು ಮತ್ತು ಗನ್ನನ್ನ ತೋರಿಸಿ ಏನೊಂದು ಅಂಗಡಿಯಲ್ಲಿದ್ದ ಸುಮಾರು 2 kgಗೂ ಅಧಿಕ ಚಿನ್ನವನ್ನ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ತಕ್ಷಣವೇ ಏನೊಂದು ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಂತ ಡಾಕ್ಟರ್ ಶರಣಪ್ಪ ಹಾಗೂ DCP ಸೇರಿದಂತೆ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲದೆ ಈ ಒಂದು ಭಾಗದಲ್ಲಿನ CCTVಗಳನ್ನ ಪರಿಶೀಲನೆ ಕೂಡ ನಡೆಸಿದ್ದಾರೆ. CCTVಯಲ್ಲಿ ಕೂಡ ಅವರು ಏನೊಂದು ಚಿನ್ನದ ಅಂಗಡಿಗೆ ಎಂಟ್ರಿ ಕೊಡುವುದು ಮತ್ತು ಎಕ್ಸಿಟ್ ಕೊಡುವುದು ಕೂಡ ಸಂಪೂರ್ಣವಾಗಿ ಸರಿಯಾಗಿದೆ. ಹೀಗಾಗಿ ಈಗಾಗಲೇ ಪೊಲೀಸರು ಕೂಡ 5 ವಿಶೇಷ ತಂಡಗಳನ್ನ ರಚಿಸಿ ಏನೊಂದು ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸದ್ಯ ಕಲಬುರಗಿ ನಗರದ ಇನ್ನೊಂದು ಸರಬರಾಜಿನಲ್ಲಿರುವ ಈ ಒಂದು ಮಾಲಿಕ್ ಜ್ಯುವೆಲರ್ಸ್ ಏನಿದೆ, ಈ ಒಂದು ಶಾಪ್ ಸುತ್ತಮುತ್ತ ಕೂಡ ಸಾಕಷ್ಟು ರೀತಿಯಲ್ಲಿ ಭಯದ ವಾತಾವರಣ ಉಂಟಾಗಿದೆ ಅಂತ ಹೇಳ್ಬೋದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.